ಜೀವನದಲ್ಲಿ ನಿಮ್ಮ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ಕೂಡ ಎಲ್ಲದಕ್ಕೂ ನೀವು ಆನ್ಸರ್ ಮಾಡಬೇಕಾಗಿಲ್ಲ, ಎಲ್ಲರಿಗೂ ನೀವು ರೆಸ್ಪಾಂಡ್ ಮಾಡಬೇಕಾಗಿಲ್ಲ. ಒಂದು ಕಾಡಲ್ಲಿ ಒಂದು ಸಿಂಹ ಇತ್ತಂತೆ. ಆ ಸಿಂಹಕ್ಕೆ ಒಂದು ಡೌಟ್ ಬರುತ್ತೆ, ನನ್ ಮೈಯಿಂದ ಏನೋ ವಾಸನೆ ಬರ್ತಿದ್ಯಾ. ಸೊ ಆ ಸಿಂಹ ಏನ್ ಮಾಡುತ್ತೆ, ಒಂದು ಮೊಲದ ಹತ್ರ ಹೋಗಿ ಕೇಳುತ್ತೆ, ನನ್ ಮೈಯಿಂದ ಏನಾದ್ರು ಕೆಟ್ಟ ವಾಸನೆ ಬರ್ತಿದ್ಯಾ ಅಂತ. ಆ ಮೊಲ ಹಿಂಗ್ ಮೂಸ್ ನೋಡ್ಬಿಟ್ಟು ಹೌದು ಕೆಟ್ಟ ವಾಸನೆ ಬರ್ತಿದೆ. ಸಿಂಹ ಕೋಪ ಬಂದ್ಬಿಡುತ್ತೆ, ನನ್ ಮೈಯಿಂದಾನೇ ವಾಸನೆ ಬರ್ತಿದ್ಯಾ ಅಂತ ನೀನು ಅಂತ ಹೇಳಿ ಆ ಮೊಲ ಅಂತ ತಿನ್ಬಿಡುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಒಂದು ಜಿಂಕೆ ಸಿಗುತ್ತೆ. ಆ ಜಿಂಕೆ ಕೇಳುತ್ತೆ, ನನ್ ಮೈಯಿಂದ ಏನಾದ್ರು ವಾಸನೆ ಬರ್ತಿದ್ಯಾ ಅಂತ. ಆ ಜಿಂಕೆ ಸ್ವಲ್ಪ ತಲೆ ಓಡಿಸುತ್ತೆ, ಈ ನನ್ ಮಗ ಸರಿ ಇಲ್ಲ ಏನು. ಇಲ್ಲ ಸಿಂಹ, ಏನು ವಾಸನೆ ಬರ್ತಿಲ್ಲ ಅಂದ್ಬಿಡುತ್ತೆ. ಸಿಂಹಕ್ಕೆ ಇನ್ನೂ ಕೋಪ ಬರುತ್ತೆ, ನನ್ ಮೈಯಿಂದ ವಾಸನೆ ಬರ್ತಿದೆ, ನನ್ ಮುಂದೆನೆ ಸುಳ್ಳು ಹೇಳ್ತೀಯ ನೀನು ವಾಸನೆ ಬರ್ತಿಲ್ಲ ಅಂತ ಹೇಳಿ ಆ ಜಿಂಕೆನೂ ತಿಂದಾಕ್ಬಿಡುತ್ತೆ. ಮುಂದೆ ಹೋದ್ಮೇಲೆ ಒಂದು ನರಿ ಸಿಗುತ್ತೆ. ಆ ನರಿ ಹತ್ರ ಕೇಳುತ್ತೆ, ನರಿ ನನ್ ಮೈಯಿಂದ ಏನಾರು ವಾಸನೆ ಬರ್ತಿದೆ, ಕೆಟ್ಟ ವಾಸನೆ ಅಂತ. ಆ ನರಿ ಒಂದು ಸೆಕೆಂಡ್ ಯೋಚನೆ ಮಾಡಿ, ಸಿಂಹ ಇವತ್ತು ನನಗೆ ಶೀತ ಆಗಿದೆ, ನನಗೆ ಏನು ವಾಸನೆ ಗ್ರಹಿಸೋಕ್ ಆಗ್ತಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಸರಿ ಆಯ್ತು ಬಿಡು ಅಂತ ಹೇಳಿ ಆ ಸಿಂಹ ನರಿನ ಬಿಟ್ಟು ಮುಂದೆ ಹೋಗುತ್ತೆ. ಜೀವನದಲ್ಲಿ ನಮ್ಮನ್ನ ಕೆಲವು ವ್ಯಕ್ತಿಗಳು ಬೇಕು ಅಂತ ಬಂದು ಕೆಣಕ್ತಾರೆ, ಬೇಕು ಅಂತ ಬಂದು ಏನಾದ್ರೂ ಕೇಳಿ ಅದರಿಂದ ನಮ್ಮಿಂದ ಉತ್ತರವನ್ನ ಪಡ್ಕೊಂಡು ನೀನು ಕೆಟ್ಟವನು ಅಂತ ಪ್ರೂವ್ ಮಾಡೋ ಪ್ರಯತ್ನ ಮಾಡ್ತಾರೆ. ನಮಗೆ ಆ ವಿಚಾರದ ಬಗ್ಗೆ ಗೊತ್ತೇ ಇರಲ್ಲ, ನಾವು ಅದ್ರಲ್ಲಿ ತಲೆನೂ ಹಾಕಿರಲ್ಲ. ಅವರೇ ಕರೆದು ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ನೀವೊಂದು ಅಭಿಪ್ರಾಯ ಕೊಡ್ತೀರಾ, ನೀವು ಇದರಲ್ಲಿ ಸಿಗಾಕೊಂತ ಹೋಗ್ತೀರಾ. ಅಂತ ವಿಚಾರಗಳನ್ನ ಮತ್ತು ಬೇಡದೇ ಇರುವಂತ ಸಿಚುವೇಶನ್ ಗಳನ್ನ ಆದಷ್ಟು ಬುದ್ಧಿವಂತಿಕೆಯಿಂದ, ನರಿಯ ರೀತಿ ಆ ಬುದ್ಧಿವಂತಿಕೆಯಿಂದ ನಾವು ಅವ್ರನ್ನ ಇಗ್ನೋರ್ ಮಾಡಿ ಮುಂದೆ ಹೋದ್ರೆ